ತಾವೆಲ್ಲರೂ ಶಾಂತಿಯನ್ನ ಕಾಪಾಡಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಮನವಿ ಪತ್ರವನ್ನ ಮಾನ್ಯ ತಾಲೂಕಾ ದಂಡಾಧಿಕಾರಿಗಳು ಸ್ವೀಕಾರ ಮಾಡ್ತಾ ಇದ್ದಾರೆ. ತಾವೆಲ್ಲರೂ ಶಾಂತಿಯುತಿಯಿಂದ ಮನವಿ ಪತ್ರವನ್ನ ಸಲ್ಲಿಸಬೇಕು. ಹಾಗೆಯೇ ಮನವಿ ಪತ್ರವನ್ನ ಸ್ವೀಕಾರ ಮಾಡಿದಂತ ತಾಲೂಕಾ ದಂಡಾಧಿಕಾರಿಗಳು ಕೂಡ ಈ ಸಂದರ್ಭದಲ್ಲಿ ಮನವಿ ಪತ್ರವನ್ನು ಆಧುನಿಕ ಪಿತಾಮಹನಿಗೆ ಸಂಘ ಪರಿವಾರದಿಂದ ಮನುವಾದಿ ಕುತಂತ್ರಿಗಳಿಂದ ಆಗಾಗ ಅಪಮಾನ ಅವಮಾನ ಹೀಯಾಳಿಸುವುದು ಮಾಡುತ್ತಲೇ ಬಂದಿದ್ದಾರೆ. ಒಮ್ಮೆ ಅವರ ಕೊಟ್ಟ ಸಂವಿಧಾನದ ಮೇಲೆ ಮತ್ತೊಮ್ಮೆ ಮಾನವ ಬದುಕಿಗೆ ನೀಡಿದ ಆದರ್ಶಗಳ ಮೇಲೆ ಇದಕ್ಕೆ ಕಾರಣ ಅವರನ್ನು ಒಂದೇ ಜಾತಿಗೆ ಸೀಮಿತವಾಗಿ ಮಾಡಿದ್ದು ಮತ್ತು ಶೂದ್ರ ಎನ್ನುವ ಕಾರಣಕ್ಕೆ ಅದು ಮುಂದುವರಿದು ಈ ದೇಶದ ಪ್ರಜಾಪ್ರಭುತ್ವವನ್ನು ಘನತೆಯಿಂದ ಮುನ್ನಡೆಸಬೇಕಾದ ಕೇಂದ್ರ ಸರ್ಕಾರದ ಗೃಹ ಮಂತ್ರಿಗಳು ದೇಶದ ನಾಗರಿಕರ ಬಗ್ಗೆ, ದೇಶದ ಅಭಿವೃದ್ಧಿ, ದೇಶದ ಗೌರವದ ಬಗ್ಗೆ ಮಾತನಾಡದೆ ಸ್ವಾಭಿಮಾನದ ಪ್ರತೀಕವಾಗಿದ್ದ ಡಾಕ್ಟರ್ ಬಾಬಾ ಸಾಹೇಬ್ರವರಿಗೆ ಅವಮಾನ ಮಾಡುವ ಮತ್ತು ದೇಶದಲ್ಲಿ ಮನುಸ್ಮೃತಿಯನ್ನು ಮತ್ತೊಮ್ಮೆ ಜಾರಿಗೊಳಿಸಲು ಒಳಸಂಚಿನಿಂದ ಸಂಸತ್ತಿನ ಮಂಗಳವಾರದ ರಾಜ್ಯಸಭಾ ಕಲಾಪದಲ್ಲಿ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಇನ್ನು ಯಾರನ್ನೋ ಕುಗ್ಗಿಸುವ ನೆಪದಲ್ಲಿ ಹೀಗೆ ಮಾತನಾಡಿದ್ದಾರೆ. ಮಾನ್ಯವರ್ ಅಭಿ ಏಕ್ ಫ್ಯಾಷನ್ हो गया है अंबेडकर 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 इतना नाम अगर भगवान का लेता है तो 7 जन्म तक स्वर्ग मिल जाता है. ಹೀಗೆ ಈ ದೇಶದ ಸ್ವಾಭಿಮಾನವನ್ನು ಕಾಪಾಡಿ ಪ್ರತಿಯೊಬ್ಬರಿಗೂ ಸ್ವಾತಂತ್ರ್ಯದ ಬದುಕು ಕಟ್ಟಿಕೊಟ್ಟ ಬಾಬಾ ಸಾಹೇಬರ ಬಗ್ಗೆ ಕೀಳಾಗಿ ಮಾತನಾಡಿದ ಈ ದೇಶದ ಕೇಂದ್ರ ಸರ್ಕಾರದ ಗೃಹ ಮಂತ್ರಿ ಅಮಿತ್ ಶಾ ಇವರನ್ನು ಸಂವಿಧಾನವನ್ನು ವಿರೋಧಿಸುವವರು, ಸಂವಿಧಾನದ ಶಿಲ್ಪಿಯನ್ನು ಅವಮಾನಿಸುವವರು ಅವರು ಯಾರೇ ಆಗಿರಲಿ ಅವನೊಬ್ಬ ದೇಶದ್ರೋಹಿ, ಭಯೋತ್ಪಾದಕ, ಶಿಕ್ಷೆ ಭಯೋತ್ಪಾದಕರಿಂದ 9 ಪಟ್ಟು ಜಾಸ್ತಿ ಜೊತೆಗೆ ಭಾರತದ ಪೌರತ್ವ ರದ್ದು ಮಾಡಬೇಕೆಂದಿರುವ ಈ ದೇಶದ ಘನತೆವೆತ್ತ ರಾಜ್ಯ ಸರ್ವೋಚ್ಚ ನ್ಯಾಯಾಲಯದ ಪ್ರಕಾರ ಮಾನ್ಯ ರಾಷ್ಟ್ರಪತಿಗಳು ದೇಶದ ತಡಿಪಾರ್ ಕ್ರಿಮಿನಲ್ ಅಮಿತ್ ಶಾ ಇವರನ್ನು ದೇಶದ ಸಂಸತ್ ಭವನದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ಅವಹೇಳನಕಾರಿಯಾಗಿ ಹೇಳಿ ನೀಡಿರುವ ವಿಷಯವನ್ನು ಅತಿ ಸೂಕ್ಷ್ಮತೆ ಹಾಗೂ ಗಂಭೀರವಾಗಿ ತೆಗೆದುಕೊಂಡು ಇವರ ಭಾರತೀಯ ಪೌರತ್ವ ರದ್ದು ಮಾಡಬೇಕು. ಎರಡನೇದಾಗಿ ಭಾರತ ಸರ್ಕಾರದ ಕ್ಯಾಬಿನೆಟ್ನಿಂದ ಇವರನ್ನು ವಜಾಗೊಳಿಸಬೇಕು. ಮೂರನೇದಾಗಿ ಇವರ ಮೇಲೆ ದೇಶದ್ರೋಹದ ಪ್ರಕರಣದಲ್ಲಿ ಬಂಧಿಸಿ ದೇಶದಿಂದ ಗಡೀಪಾರು ಮಾಡಬೇಕೆಂದು ಆಗ್ರಹಿಸಿ ಮಿಂಚಿನ ರಸ್ತಾ ರಾಕೋ ಹೋರಾಟವನ್ನು ಮಾಡಲಾಗುತ್ತಿದೆ. ಮತ್ತು ಈ ಪ್ರಕರಣವನ್ನು ಕೋಮುವಾದಿಗಳ ಒತ್ತಡಕ್ಕೆ ಮಣಿದು ನ್ಯಾಯಸಮ್ಮತ ನಮ್ಮ ಬೇಡಿಕೆ ಈಡೇರದಿದ್ದರೆ ಮುಂದಿನ 1 ವಾರದಲ್ಲಿ ಸಂಪೂರ್ಣ ಜಿಲ್ಲಾ ಮತ್ತು ತಾಲೂಕುಗಳನ್ನು ಬಂದ್ ಮಾಡಿ ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ಅನಿವಾರ್ಯವಾಗಲಿದೆ ಎಂದು ಆಗ್ರಹಿಸ ಕ್ರಾಂತಿಕಾರಿ ಮೆರವಣಿಗೆ ನಡೆಸಲಾಗುತ್ತಿದೆ. ಕ್ರಾಂತಿಕಾರಿ ಭೀಮವಂದನೆಗಳೇ. ಅಂಬೇಡ್ಕರ್ 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 ಅಂಬೇಡ್ಕರ್. ಈಗ ನಾವಷ್ಟೇ ಅಲ್ಲ, ಮುಂದಿನ ಬೇಕು ಬೇಕೇ ಬೇಕು. ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ, ರಕ್ತವನ್ನು ಚೆಲ್ಲುತ್ತೇವೆ, ನ್ಯಾಯವನ್ನು ಪಡೆಯುತ್ತೇವೆ, ರಕ್ತವನ್ನು ಚೆಲ್ಲುತ್ತೇವೆ, ನ್ಯಾಯವನ್ನು ಪಡೆಯುತ್ತೇವೆ, ಬೇಕೇ ಬೇಕು, ನ್ಯಾಯ ಬೇಕು. ಇಂದು ಯಾದಗಿರಿ ಜಿಲ್ಲೆಯ ಈ ಒಂದು ಸುರ್ಪುರ ತಾಲೂಕಿನ ಬ್ರಿಟಿಷರ ವಿರುದ್ಧ ಹೋರಾಡಿದ ಈ ಒಂದು ನಾಲ್ವಡಿ ವೆಂಕಟನಾಯಕ ನೇತೃತ್ವದಲ್ಲಿ ಈ ಒಂದು ದಿಢೀರ್ ಹೋರಾಟಕ್ಕೆ ಭಾಗಿಯಾಗಿರ್ತಕ್ಕಂಥ ಸಾಮೂಹಿಕ ಸಂಘಟನೆಗಳ ಅಧ್ಯಕ್ಷರೇ, ಪದಾಧಿಕಾರಿಗಳೇ ಮತ್ತು ಪೊಲೀಸ್ ಇಲಾಖೆಗಳೇ ಮತ್ತು ಇಲ್ಲಿರ್ತಕ್ಕಂಥ ನನ್ನ ಬಂಧುಗಳೇ, ನಮ್ಮ ಹೋರಾಟ ಇಲ್ಲಿ ಯಾರಿಗೂ ತೊಂದರೆ ಕೊಡಬೇಕನ್ನೋ ಉದ್ದೇಶ ಇಲ್ಲ. ದಯವಿಟ್ಟು ಪ್ರಯಾಣಿಕರು, ವರ್ತಕರು ಸಹಕರಿಸಬೇಕು. ಯಾಕಂದ್ರೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ರನ್ನ ಈ ಸಂಸತ್ತಿನಲ್ಲಿ ಒಂದು ಉನ್ನತ ಹುದ್ದೆಯಲ್ಲಿ ಇರ್ತಕ್ಕಂಥ ಒಂದು ಗೃಹ ಮಂತ್ರಿ ಆಗಿರ್ತಕ್ಕಂಥ ತಿಳುವಳಿಕೆ ಇರ್ತಕ್ಕಂಥ ವ್ಯಕ್ತಿನೇ ಇವತ್ತು ಸಂವಿಧಾನ ಶಿಲ್ಪಿಗೆ ಅವಮಾನಿಸಿದ್ದಾನಲ್ಲ, ಅವ್ರ ಒಟ್ಟಿಗೆ ಏನ್ ತಿಂತಾರೆ ಅಂತ ವಿಚಾರ ಮಾಡಬೇಕಾಗುತ್ತೆ. ಯಾಕಂದ್ರೆ ತಾವು ತಿಳಿದವರು ತಾವೇ ದಾರಿ ತಪ್ಪಿಸಿ ಬಡವರನ್ನ, ಹಿಂದುಳಿದ ವರ್ಗರನ್ನ ತೂಕ ಕೊಡೋದು ಯೋಚನೆ ಮಾಡಿದ್ರೆ ನಿಮಗೆ ಒಳ್ಳೆಯದಾಗುತ್ತದೆ. ನೀನು ಮುಂದೆ ಇದೇ ರೀತಿಯಾಗಿ ಮಾಡಿದ್ರೆ ಮುಂದೆ ನಿಮ್ಮ ಪರಿಸ್ಥಿತಿ ಗಂಭೀರವಾಗುತ್ತದೆ ಎಂದು ಹೇಳುತ್ತಾ ತಾವು ಈಗೇನು ಹೇಳಿಕೆ ಕೊಟ್ಟಿದ್ದೀರಿ, ತಮಗೆ ಕಾನೂನು ತಕ್ಷಣ ಕ್ರಮ ವಹಿಸಿದ್ರೆ ನಿನ್ನ ಹತ್ರ ದಮ್ಮು ತಾಕತ್ತೇನಾದ್ರೂ ಇದ್ದಿದ್ದೆ ಆದ್ರೆ ನೀನು ಒಂದ್ಸರಿ ಈ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಬಂದು ನೋಡಿ ನಮ್ಮ ಜನ ಏನಾದ್ರು ತೋರಿಸುತ್ತಾರೆ. ಹಾಗಾಗಿ ತಾವು ಈಗ ಜಾತಿ ಜಗಳಸುವಂತ ಕೆಲಸವಾಗಲಿ, ಇನ್ನೊಬ್ಬರ ಶಕ್ತಿಯನ್ನು ಕುಗ್ಗಿಸುವಂತ ಕೆಲಸ ಮಾಡಿದ್ರೆ ನಾವು ಯಾರು ಸುಮ್ಮನೆ ಕೂಡುವುದಿಲ್ಲ, ಅವರಿಗೆ ತಕ್ಕ ಪಾಠ ಕಲಿಸುತ್ತೇವೆ ಎಂದು ಹೇಳುತ್ತಾ ಈ ಒಂದು ವೇದಿಕೆಯಲ್ಲಿ ಮಾತನಾಡಲು ಮಾಡಿಕೊಟ್ಟಂತ ಈ ಒಂದು ಸಾಮೂಹಿಕ ಸಂಘಟನೆಗಳಿಗೆ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭೀಮ್.